ಆಲ್ ವೆರಿ ನೈಸ್. ನನಗೆ ಅದು ಫ್ಲಾಪ್ ಅಂದ್ರೆ ಏನು ಅದು ಕಾನ್ಸೆಪ್ಟೇ ಗೊತ್ತಿಲ್ಲ. ಅದಾದ್ಮೇಲೆ ಸ್ವಲ್ಪ ಬ್ಯಾಕ್ ಫೈರ್ ಆದಾಗ ಈಸ್ ವೆನ್ ಐ ಅಂಡರ್ಸ್ಟುಡ್ ನನಗೆ ಸಲಗ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಏನು ಕೊಟ್ಟಿತ್ತು ಅಂತ. ಒಬ್ಬ ಆರ್ಟಿಸ್ಟ್ ಲೈಫ್ ಅಲ್ಲಿ ಆ ಸಕ್ಸಸ್ ಮತ್ತೆ ಫೇಲ್ಯೂರ್ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಯೋಚನೆಗಳು ಬಂದಿದೆ. ಸಾಕು ಬಿಟ್ಬಿಟ್ಟು ಒಳಗೋಗ್ಬಿಡ, ನಂಗೆ ಆಗಲ್ಲ. ನಾನು ತುಂಬಾ ಸಲ ಟೈಮ್ ಲೈನ್ ಕೂಡ ಕೊಟ್ಕೊಂಡಿದ್ದೀನಿ. ನಾನು ಇರೋದ್ಕಿಂತ ದೊಡ್ಡದಾಗಿ ಕಾಣ್ತೀನಿ ಸ್ಕ್ರೀನ್ ಮೇಲೆ. ಆ್ಯಂಡ್ ಎಲ್ಲರೂ ಸಿನಿಮಾ ನೋಡಿ ಬಂದ್ಮೇಲೆ ನೀವೇ ಅನ್ನೋದು ಇಷ್ಟು ಪುಟ್ಟದಾಗಿದ್ದೀರಾ ಅಂತಾರೆ. ಸೊ ಹಾಗಾಗಿ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನನಗೆ ಅಷ್ಟೇನು ನಂಬಿಕೆ ಅಂತ ಆ ಥರ ಇಲ್ಲ. ನಾನು ಜಾಸ್ತಿ ಹೋಪ್ಫುಲ್ ಆ್ಯಂಡ್ ವೆರಿ ಹ್ಯಾಪಿ, ಎಕ್ಸೈಟ್ಮೆಂಟ್ ಎಲ್ಲ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಅಲ್ಲಿ ಏನೇನು ಈ ಸಿನಿಮಾನೇ ಜಾಸ್ತಿ ನನಗೆ ಮಿಕ್ಸ್ಡ್ ಕೊಡ್ತಾ ಇರೋದು. ಸ್ವಲ್ಪ ದಪ್ಪ ಇದ್ದೆ, ಸಣ್ಣ ಆಗಿದ್ದೀನಿ. ನನಗೆ ನಂಗೆ ಕಾಣಿಸ್ತಾ ಇಲ್ಲ. ಅಮ್ಮ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ರಾಯಲ್ ಸಿನಿಮಾದ ಪ್ರಮೋಷನಲ್ಲಿ ಇವತ್ತು ನಾನಿದ್ದೀನಿ. ಸೊ ನನ್ನ ಮುಂದೆ ಇರುವಂಥದ್ದು ರಾಯಲ್ ಬೆಡಗಿ ಇದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್, ನಮಸ್ತೆ. ಹಾಯ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇಂದ ಜರ್ನಿ ಶುರು ಮಾಡಿದ್ದೀರಾ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇಂದ ಸಲಗದ ರಾಣಿಯಾಗಿ, ರಾಯಲ್ನ ಬೆಡಗಿಯಾಗಿ ಸದ್ಯಕ್ಕಿದ್ದೀರಾ. ಹೆಂಗಿದೆ ರಾಯಲ್? ರಾಯಲ್ ಆಗಿ ಫೀಲ್ ಕೊಟ್ಟಿದೆ ಇದುವರೆಗೂ. ಈ ಸಿನಿಮಾ ಒಂಥರ ಹೆಂಗಂದರೆ ತುಂಬ ಹೊಟ್ಟೆಲ್ಲ ಗುಳುಗುಳುಗುಳು ಥರ, ಅಂದರೆ ಸ್ವಲ್ಪ ಟೆನ್ಷನ್, ನರ್ವಸ್, ಜಾಸ್ತಿ ಹೋಪ್ಫುಲ್ ಆ್ಯಂಡ್ ವೆರಿ ಹ್ಯಾಪಿ, ಎಕ್ಸೈಟ್ಮೆಂಟ್ ಎಲ್ಲ ಒಂದು ಮಿಕ್ಸ್ಡ್ ಫೀಲಿಂಗ್ಸಲ್ಲಿ ಏನೇನು ಈ ಸಿನಿಮಾನೇ ಜಾಸ್ತಿ ನನಗೆ ಮಿಕ್ಸ್ಡ್ ಒಂದು ಇದು ಕೊಡ್ತಾ ಇರೋದು. ಸೊ ಕಾಯ್ತಾ ಇದ್ದೀವಿ 24ಗೆ. ಅಂದರೆ ಇಷ್ಟು ಅಂದರೆ 1.5 yearsದು ಹಾರ್ಡ್ ವರ್ಕ್. ಸೊ ಪ್ರೆಸೆಂಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ನೈಸ್. ನಾನು ಕೆಮಿಸ್ಟ್ರಿ ಕರಿಯಪ್ಪ ಇಂದನೂ ನೋಡ್ತಾ ಇದ್ದೀನಿ, ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ. ಸೊ ಅವಾಗ ಹೆಂಗಿದ್ರು ಇವಾಗಲೂ ಹಂಗೆ ಇದ್ದೀರಲ್ಲ, ಏನು ಸೀಕ್ರೆಟ್ ಇದು? ಆ ಒಂದು ಕ್ಯೂಟ್ನೆಸ್ ಸ್ವಲ್ಪ ದಪ್ಪ ಇದ್ದು, ಇವಾಗ ಸಣ್ಣ ಆಗಿದ್ದೀನಿ. ನನಗೆ ನಂಗೆ ಕಾಣಿಸ್ತಾ ಇಲ್ಲ. ಅಮ್ಮ ಅಂದ್ರೆ ಡೈರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡಿರ್ಲಿಲ್ಲ, ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ. ಬಟ್ ಇಲ್ಲ ಅಂದ್ರೆ ಬರ್ತಾ ಬರ್ತಾ ಕ್ಯೂಟ್ನೆಸ್ ಜಾಸ್ತಿ ಆಗಿದೆ ಅಂತ. ಥ್ಯಾಂಕ್ ಯು. ಬಟ್ ಇಲ್ಲ, ಸಣ್ಣಾಗಿದ್ದೀನಿ ಸ್ವಲ್ಪ. ನೀವು ಗೊತ್ತಾಗಿಲ್ಲ ಅಂತಂದ್ರೆ ಇನ್ನು ಮುಂದೆ ಸ್ವಲ್ಪ ಡಯಟ್ ಸ್ವಲ್ಪ ಕರೆಕ್ಟಾಗಿ ಮಾಡ್ತೀನಿ. ಇನ್ನು ಸುಮ್ಮನೆ ಕಾಲೆಳೆ ಎತ್ತಕ್ಕಷ್ಟೇ ಹೇಳಿದ್ದು. ಬಟ್ ಎಸ್ ಅಷ್ಟೇ. ಈಗ ಏನಕ್ಕೆ ಈ ಪ್ರಶ್ನೆ ಮಾಡಿದೆ ಅಂತಂದರೆ, ಒಂದು ಹೀರೋಯಿನ್ ಈಗ ಫಸ್ಟು ಏನೋ ಅದೊಂದು ಸ್ಪಾರ್ಕ್ ಇರುತ್ತೆ. ಎಸ್, ಈ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ. ಬಟ್ ಆಫ್ಟರ್ ದಟ್ ಸಕ್ಸಸ್ ಆಗಿರ್ಬೋದು, ಆ ಸಕ್ಸಸ್ ರೇಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಸಿನಿಮಾ ಹೋಗ್ತಾ ನಮ್ಮೇಲೆ ಒಂದಷ್ಟು ಇರುತ್ತೆ. ಓಕೆ, ನಾನು ಹಿಂಗೆ ಕಾಣಿಸ್ಕೋಬೇಕು, ಹಿಂಗಿರಬೇಕು ಅಂತ ಅಂದಾಗ ಆ ಪ್ರತಿಯೊಂದು ವರ್ಷವೂ ಹೋಗ್ತಾ ನಾವು ಇನ್ನೂ ಚೆನ್ನಾಗೇ ಕಾಣಿಸ್ಕೋಬೇಕಾಗತ್ತೆ. ಅದಕ್ಕೆ ಒಂದಷ್ಟು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಆ ಥರ ಏನೇನೆಲ್ಲ ಆಗುತ್ತೆ ಲೈಫಲ್ಲಿ, ಹೀರೋಯಿನ್ಗಳ ಲೈಫಲ್ಲಿ ತುಂಬ ಇನ್ಫ್ಯಾಕ್ಟ್ ನಾನು ಸಿನಿಮಾಗೆ ಬಂದಾಗ ವೆರಿ ಅಚಾನಕ್ಕಾಗಿ ಬಂದಿದ್ದು. ಸೊ ನನಗೆ ಏನು ಐಡಿಯಾ ಇಲ್ಲ. ಫಸ್ಟ್ ಸಿನಿಮಾ ಎಲ್ಲ ಮಾಡಿದಾಗ ನನಗೆ ಟೇಕ್ ಮುಂದೆ ನಾನು ಟಚಪ್ ತೊಗೋಬೇಕನ್ನೋ ಕಾನ್ಸೆಪ್ಟು ಗೊತ್ತಿರಲಿಲ್ಲ. ಅವಾಗ ಹೀರೋಗಳೆಲ್ಲ ಯಾವಾಗಲೂ ಕನ್ನಡಿ ನೋಡ್ಕೊಂಡು ಇದು ಮಾಡ್ತಾರೆ, ಯಾಕೆ ಇಷ್ಟು ಸಲ ಕನ್ನಡಿ ನೋಡ್ಕೊತಾರೆ ಇವರೆಲ್ಲ ಅಂತ ಅನ್ಸೋದು. ಇವಾಗ ಗೊತ್ತಾಗತ್ತೆ ನನಗೆ, ಆ ಸ್ಕ್ರೀನ್ ಮೇಲೆ ಆ ಮಿಸ್ಟೇಕ್ಸ್ ಗೊತ್ತಾಗತ್ತಲ್ಲ, ಏನೋ ಸರಿ ಇರಲ್ಲ, ಹೇರ್ ಸರಿ, ಇವಾಗ ಅರ್ಥ ಆಗುತ್ತೆ ನನಗೆ ಯಾಕೆ ಅವ್ರು ಅಷ್ಟು ಸಲ ಮಿರರ್ ನೋಡ್ಕೊಂಡು ಎವ್ರಿ ಶಾರ್ಟಿಗೆ ಪ್ರಿಪೇರ್ ಆಗ್ತಾಯಿದ್ರು ಅಂತ. ಸೊ ಹಾಗೆ ಇಟ್ಸ್ ಅ ಲರ್ನಿಂಗ್ ಆ್ಯಂಡ್ ಪ್ರೆಸೆಂಟಬಲಾಗಿ ಕಾಣಬೇಕು ಅಂತ. ನಾನು ಅಲ್ಲಿವರೆಗೂ ಡಯಟ್ ಅಂತ ಮಾಡಿರಲಿಲ್ಲ ಲೈಫಲ್ಲಿ. ನಂಗೆ ಇನ್ಫ್ಯಾಕ್ಟ್ ನನಗೆ ಮೇಕಪ್ ಜಾಸ್ತಿ ಪ್ರಾಡಕ್ಟ್ಸ್ ಗೊತ್ತಿಲ್ಲ, ಫೌಂಡೇಶನ್ ಅಂತ ಬೇಸ್ ಅದೆಲ್ಲ ಹಾಕಿದ್ದೆ ನನ್ನ ಇಂಡಸ್ಟ್ರಿಗೆ ಬಂದಮೇಲೆ. ಸೊ ಐ ಥಿಂಕ್ ದಟ್ಸ್ ಅ ಡಿಫ್ರೆಂಟ್ ಲರ್ನಿಂಗ್. ಗ್ರೂಮ್ ಮಾಡ್ಕೊಳ್ಳೋದು, ಸೆಲ್ಫ್ ಗ್ರೂಮಿಂಗ್ ಎಲ್ಲ ಎಷ್ಟು ಖುಷಿ ಕೊಡುತ್ತೆ. ಹೌದು, ಜವಾಬ್ದಾರಿ ಹೌದು, ಬಟ್ ಖುಷಿ ಕೊಡುತ್ತೆ. ಬಿಕಾಸ್ ನಮ್ಮ ಪ್ರೊಫೆಷ್ನಲಿನೇ ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ಲ, ಅದು ಗ್ರೂಮ್ ಆಗ್ತಾ ಇದ್ದೀನಲ್ಲ. ಸೊ ಇಟ್ಸ್ ಅ ಗುಡ್ ಫೀಲಿಂಗ್ ಅಲ್ಲ, ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಅದಕ್ಕೆ ಚೆನ್ನಾಗಿ ಕಾಣೋಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಖುಷಿ ಆಗುತ್ತೆ, ನನ್ನ ಮೇಲೆ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಆ್ಯಂಡ್ ಫಿಟ್ನೆಸ್ ನೀವು ಯಾವತ್ತೂ ಬಿಡಲ್ಲ ಅನಿಸುತ್ತೆ. ಅಷ್ಟೇ ನೀಟಾಗಿ ಅದು ಏನೇ ಇದ್ರೂ ಆ ಫಿಟ್ನೆಸ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇವಾಗ ಮಾಡಬೇಕಲ್ಲ, ಮಾಡಲೇಬೇಕು. ಆಮೇಲೆ ಕೆಲವ್ರಿಗೆ ಹೆಂಗೆ ಗೊತ್ತಾ, ಕೆಲವ್ರಿಗೆ ಮೀ ಆ್ಯಂಡ್ ಕೆಲವ್ರಿಗೆದು ನಾವಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಮೆಚೂರಾಗಿ ಕಾಣ್ತೀವಿ ಸ್ಕ್ರೀನ್ ಮೇಲೆ. ಸೊ ಐ ಆಮ್ ಒನ್ ಸಚ್. ಸೊ ನಾನು ಇರೋದಕ್ಕಿಂತ ದೊಡ್ಡದಾಗಿ ಕಾಣ್ತೀನಿ ಸ್ಕ್ರೀನ್ ಮೇಲೆ. ಆ್ಯಂಡ್ ಎಲ್ಲರೂ ಸಿನಿಮಾ ನೋಡಿ ಬಂದಮೇಲೆ ನೀವೇ ಅನ್ನೋದು ಇಷ್ಟು ಪುಟ್ಟದಾಗಿದ್ದೀರಾ ಅಂತಾರೆ. ಸೊ ಹಾಗಾಗಿ ಸ್ವಲ್ಪ ಚೂರು ತಿಂದ್ಬಿಟ್ಟು ಸ್ವಲ್ಪ ಜಾಸ್ತಿ ದಪ್ಪ ಕಾಣ್ತೀನಿ. ಸೊ ಮೇಂಟೈನ್ ಮಾಡಬೇಕು ಅಂತ. ಎಸ್. ಆ್ಯಂಡ್ ನೀವು ಸ್ಕೂಲ್ ಡೇಸ್, ಕಾಲೇಜ್ ಡೇಸಲ್ಲಿ ಇದ್ದಾಗ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರಿದ್ರು? ಹೀರೋಯಿನ್ ರಮ್ಯಾ ಮ್ಯಾಮ್. ಇವನ್ ಟುಡೇ ರಮ್ಯಾ ಮ್ಯಾಮ್, ಫಾರ್ ಎವರ್ ರಮ್ಯಾ ಮ್ಯಾಮ್.
ಮೀಟ್ ಮಾಡಿದ್ದೀರಾ? ಏನು ಒಂದೊಳ್ಳೆ ಏನು ನಡೀತು ನಿಮ್ಮ ಮಧ್ಯೆ ನಡೆದಂಥ ಸಂಭಾಷಣೆ? ನಾನು ಅವ್ರನ್ನ ಮೀಟ್ ಮಾಡಿದಾಗ ಐ ವಾಸ್ ಆನೆಸ್ಟ್ಲಿ ಸ್ಟ್ರಕ್. ನಾನು ಮೊನ್ನೆ ವೆರಿ ರೀಸೆಂಟಾಗಿ ಮೀಟ್ ಮಾಡಿದ್ದು ಮ್ಯಾಮ್ನ, ಐ ಥಿಂಕ್ 1 ವರ್ಷ ಬ್ಯಾಕ್ ಥರ. ಇವತ್ತಿಗೂ ಅಷ್ಟು ಸೋ ಬ್ಯೂಟಿಫುಲ್. ಕೆಲವ್ರನ್ನ ನೀವು ಹತ್ತಿರದಿಂದ ನೋಡಿದಾಗ ಲೈಕ್ ಮೈ ಗಾಡ್ ಸೋ ಪ್ರಿಟಿ ಅಂತ ಅನ್ಸುತ್ತೆ ಅಲ್ಲ. ಸೊ ಶಿ ವಾಸ್ ಲೈಕ್ ದ್ಯಾಟ್ ನನಗೆ. ಬಿಕಾಸ್ ನಾವು ಚಿಕ್ಕವರಿರುವಾಗೆಲ್ಲ ಏನು ಯೂಟ್ಯೂಬ್ ಎಲ್ಲ ಏನಿರಲಿಲ್ಲ ಅಲ್ಲ. ಸಾಂಗ್ಸ್ ಬರಬೇಕಂದ್ರೆ ಟಿ ವಿಲೇ ಪ್ಲೇ ಆಗಬೇಕು. ಸೊ ನಾನು ಪ್ರೇ ಮಾಡ್ತಿದ್ದೆ ಅವ್ರು ಸಾಂಗ್ಸ್ ಬರ್ಬೇಕಂತ. ಅಷ್ಟು ಇಷ್ಟ ಆಯಿತು ನನಗೆ ಅವರು. ಸೊ ನಾನು ನಾನು ಎಷ್ಟು ಅಡ್ಮೈರ್ ಮಾಡ್ತೀನಿ ಅವ್ರಿಗೆ ಅಂತ ಹೇಳ್ತಾ ಇದ್ದೆ. ಶಿ ಸೆಡ್ ಥ್ಯಾಂಕ್ ಯು ಅಂತ ಹೇಳಿದರು. ಸೊ ಇಟ್ ಇಸ್ ವೆರಿ ಸ್ವೀಟ್ ಆಫ್ ಹರ್. ಡೋಂಟ್ ಕಾಲ್ ಮೀ ಮ್ಯಾಮ್ ಅಂತ ಹೇಳಿದರು. ಇಟ್ ಇಸ್ ವೆರಿ ಸ್ವೀಟ್ ಆಫ್ ಹರ್. ಎಸ್. ಸೊ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಗ್ರಾಫ್ಗಳು ಏರುಪೇರಾಗುವಂಥದ್ದು, ಹೀರೋಯಿನ್ ಆಗಿರ್ಬೋದು, ಹೀರೋಗಳದಾಗಿರ್ಬೋದು, ಕೋ ಆರ್ಟಿಸ್ಟ್ಗಳದಾಗಿರ್ಬೋದು, ಗ್ರಾಫ್ಗಳೆಲ್ಲ ಏರುಪೇರು ಆಗ್ತಾ ಇರುತ್ತೆ. ಒಂದು ಸಕ್ಸಸ್ ಇರುತ್ತೆ, ಒಂದು ಫೇಲ್ಯೂರ್ ಇರುತ್ತೆ. ಸೊ ಒಬ್ಬ ಆರ್ಟಿಸ್ಟ್ ಲೈಫಲ್ಲಿ ಆ ಸಕ್ಸಸ್ ಮತ್ತು ಫೇಲ್ಯೂರ್ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು? ಇಲ್ಲ ಬರೀ ಫೇಲ್ಯೂರೇ ಆಗ್ತಾ ಇದ್ರೆ, ಇಲ್ಲ ಯಾಕೋ ವರ್ಕ್ ಆಗ್ತಿಲ್ಲ ನನಗೆ, ಬೇರೆ ಏನಾದರೂ ಮಾಡೋಣ, ಈ ಥರ ಥಾಟ್ಸ್ಗಳೇನಾದರೂ? 100% ಬರುತ್ತೆ ನನಗೆ. ನಾನು ಇಂಡಸ್ಟ್ರಿ ಎಂಟರ್ ಆದ ತಕ್ಷಣ ವೆರಿ ಫಾರ್ಚುನೇಟ್ಲಿ ಮಾಡಿದ 3 ಪ್ರಾಜೆಕ್ಟು ಫುಲ್ ತುಂಬ ಚೆನ್ನಾಗಾಯಿತು. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಆಗಿರ್ಬೋದು, ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದೆ, ತೆಲುಗಲ್ಲಿ ರಿಲೀಸ್ ಆಯಿತು, ತುಂಬ ಚೆನ್ನಾಗಾಯಿತು. ಕನ್ನಡದಲ್ಲೂ ಆಮೇಲೆ ಚೆನ್ನಾಗಾಯಿತು, ಸಲಗ ಆಯಿತು. ಇಟ್ ವಾಸ್ ಆಲ್ ವೆರಿ ನೈಸ್. ನನಗೆ ಅದು ಫ್ಲಾಪ್ ಅಂದರೆ ಏನು ಅದು ಕಾನ್ಸೆಪ್ಟೇ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಬ್ಯಾಕ್ ಫೈರ್ ಆದಾಗ ಈಸ್ ವೆನ್ ಐ ಅಂಡರ್ಸ್ಟುಡ್ ನನಗೆ ಸಲಗ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಎಲ್ಲ ಏನು ಕೊಟ್ಟಿತ್ತು ಅಂತ. ಬಟ್ ಅದಾದಮೇಲೆ ಇವಾಗ ಇನ್ನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅದೊಂದು ಹಠ ಇದೆಯಲ್ಲ. ಐ ಥಿಂಕ್ ಯು ಶುಡ್ ಬಿ ರಿಯಲಿ ಸ್ಟ್ರಾಂಗ್. ಐ ಮೀನ್ ಫಾರ್ ಮೀ ಇಟ್ ಟುಕ್. ಅದಕ್ಕೆ ಹೇಳಿದ್ದು ಈ ಸಿನಿಮಾ ನಂಗೆ ಜಾಸ್ತಿ ನರ್ವಸ್ನೆಸ್ ಇದೆ ಅಂತ. ತುಂಬ ಸಲ ವೆರಿ ಹಾನೆಸ್ಟಾಗಿ ಹೇಳ್ಬೇಕಾದ್ರೆ ತುಂಬ ಸಲ ಅನಿಸಿದ್ದಿದೆ ಆಗ್ತಾ ಇಲ್ಲ ಇದು ಅಂದರೆ. ಬಿಕಾಸ್ ನಮಗೆ ಕೋವಿಡ್ ಬಂತು. ಸಲಗ ಆದ ತಕ್ಷಣ 2 ವರ್ಷ ಕೋವಿಡ್ ಆಯಿತು. ಆ್ಯಂಡ್ ನಾನು ಐ ಟಿಲಿ ವರ್ಕ್ ಮಾಡಿದವಳು 1.5 years. ಸೊ ನನಗೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಗೊತ್ತು. ಐ ಆಮ್ ವರ್ಕೋಹಾಲಿಕ್. ತುಂಬ ವರ್ಕ್ ಮಾಡಿ ಗೊತ್ತು. ಸಡನ್ನಾಗಿ 2 ವರ್ಷ ಮನೇಲಿ ಕೂತ್ಕೋಬೇಕು, ದುಡ್ಡು ಬರ್ತಾ ಇಲ್ಲ ಅಂತಂದರೆ ತುಂಬ ಸಲ ಯೋಚನೆ ಬಂದಿದ್ದುಂಟು. ಅಂದರೆ ಇಟ್ಸ್ ರಿಯಲಿ ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿರಬೇಕು ಇಂಡಸ್ಟ್ರಿಲಿ ಇರಬೇಕು ಅಂದರೆ. ಅಪ್ಸ್ ಆ್ಯಂಡ್ ಡೌನ್ಸ್, ಅದು ಹೈಸ್ ಅಂದರೆ ಹಿಂಗೆ ಹೈಸ್ ತೊಗೊಂಡೋಗುತ್ತೆ, ಲೋಸ್ ಅಂದರೆ ಹಿಂಗೆ ತೊಗೊಂಡೋಗುತ್ತೆ ಇಲ್ಲಿ. ಸೊ ಪ್ರಿಪೇರ್ ಆಗಿ ವೆರಿ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸರ್ವೈವ್ ಆಗೋಕ್ಕಾಗೋದು ಇಲ್ಲಿ. ಸೊ ಯೋಚನೆಗಳು ಬಂದಿದೆ, ಸಾಕು ಬಿಟ್ಬಿಟ್ಟು ಒಳಗೋಗ್ಬಿಡೋಣ, ನಂಗೆ ಆಗಲ್ಲ. ನಾನು ತುಂಬ ಸಲ ಟೈಮ್ ಲೈನ್ ಕೂಡ ಕೊಟ್ಕೊಂಡಿದ್ದೀನಿ. ನಾನು ಇದು 1 ವರ್ಷ ನೋಡ್ತೀನಿ, ನಾನು ಆದರೆ ಮಾಡ್ತೀನಿ, ಇಲ್ಲ ನಾನು ಸಾಕು ಅಟ್ಲೀಸ್ಟ್ ನೆಮ್ಮದಿ ಆಗಿರ್ಬೇಕು, ನನಗೆ ಆಗ್ತಾ ಇಲ್ಲ ಅಂತ. ಐ ಮೀನ್ ಇದೆಲ್ಲದಕ್ಕೂ ಮೀರಿ ಪ್ಯಾಷನ್ ಇದೆ. ಬಟ್ ನಾನು ಇನ್ನೊಂದು ಬಿಲೀವ್ ಮಾಡೋದು, ಇಂಡಸ್ಟ್ರಿಲಿ ಇರಬೇಕಂದ್ರೆ ಆ ಲಕ್ ಫ್ಯಾಕ್ಟ್ರ್ ಅನ್ನೋದು ಒಂದು ಸ್ವಲ್ಪ ಬೇಕು. ಐ ನೋ ಮೈ ಫ್ರೆಂಡ್ಸ್ ಒಂದಷ್ಟು ಜನ ಈಕ್ವಲಿ ಟ್ಯಾಲೆಂಟೆಡ್ ಇರ್ತಾರೆ, ಬಟ್ ಸಮ್ವೇರ್ ವರ್ಕ್ ಆಗ್ತಿರಲ್ಲ, ಅಥವಾ ಸಮ್ವೇರ್ ನಾವು ಅವ್ರಿಗಿನ ಬೆಟ್ರ್ ಇದ್ದೀವಿ ಅಂತ ಅನಿಸುತ್ತೆ, ಬಟ್ ಅವ್ರು ಇನ್ನೆಲ್ಲೋ ಇರ್ತಾರೆ. ಸೊ ನನಗನ್ಸುತ್ತೆ ಈ ಇಂಡಸ್ಟ್ರೀಲಿ ಲಕ್ ಫ್ಯಾಕ್ಟರ್ ಅನ್ನೋದು ತುಂಬ ಮ್ಯಾಟ್ರ್ ಆಗತ್ತೆ ಆ ಥರ. ಎಸ್. ಈಗ ಇಂಡಸ್ಟ್ರಿಲಿ ಈಗ ನೀವು ಹೇಳಿದ್ರಿ 2 ವರ್ಷ ಸುಮ್ಮನೆ ಕೂತಿದ್ದೆ ಅಂತ. ಈ ಒಂದು ಪೇಮೆಂಟ್ನ ನಂಬ್ಕೊಳ್ಳದೆ ಎಕ್ಸ್ಟ್ರಾ ಏನಾದರೂ ಇರಬೇಕಾ ಆರ್ಟಿಸ್ಟ್ಗಳಿಗೆ? ಇರಲೇಬೇಕು. ನಾನಂತೂ ಐ ಲರ್ನ್ಟ್ ಇಟ್ ದ ಹಾರ್ಡ್ ವೇ. ನಾನು ಇವಾಗ ಇಷ್ಟು ವರ್ಷ ಆದಮೇಲೆ ಇವಾಗ ಕಲಿತಾ ಇದ್ದೀನಿ. ಬಟ್ ಐ ಥಿಂಕ್ ಇರಬೇಕು, ನನ್ನ ಪ್ರಕಾರ ಇರಬೇಕು. ಎಕ್ಸ್ಟ್ರಾ ಅರ್ನಿಂಗ್ಸ್ ಏನಿದೆ? ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ವೆರಿ ಸಾಲಿಡ್ ಆಗಿ ನಾನು ಇವಾಗ ಇಟ್ಸ್ ಇನ್ ದ ಪ್ರಿಪರೇಷನ್ ಸ್ಟೇಜ್ ಅಂತ ಹೇಳ್ಬೋದು. ಬಟ್ ಇರಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಇದನ್ನೇ ನಂಬ್ಕೊಂಡು ಇಟ್ಸ್ ವೆರಿ ಡಿಫಿಕಲ್ಟ್. ಸಮ್ಟೈಮ್ಸ್ ಇವಾಗ ಈ ಸಿನಿಮಾ ರಾಯಲ್ ಅಂತಲೇ ತಗೋಬೇಕು ಅಂತ ಹೇಳಿದ್ರೆ ಟೆಕ್ನಿಕಲಿ ತುಂಬ ಆಸ್ಪೆಕ್ಟ್ಸ್ ಇರುತ್ತೆ ಹಿಂದ್ಗಡೆ. ಸೊ ಆನ್ ಟೈಮ್ ಕೆಲವು ಸಲ 1 ವರ್ಷಕ್ಕೆ ಬರೋದಕ್ಕಾಗೋದಿಲ್ಲ. ಇಟ್ ಮೈಟ್ ಟೇಕ್ ಸಮ್ ಟೈಮ್. ಸೊ ಆ ಟೈಮ್ವರೆಗೂ ನಾನು ಪರ್ಸ್ನಲಿ ವೆಯ್ಟ್ ಮಾಡ್ತಾ ಇದ್ದೆ ರಾಯಲ್ ಸಿನಿಮಾ ಆಗಬೇಕು ಅಂತ, ಬೇರೆ ಸಿನಿಮಾಗಳು ಒಪ್ಕೊಳ್ಳೋಕೆ ಮುಂಚೆ. ಸೊ ಆ ಟೈಮಲ್ಲಿ ಮೆಂಟಲಿ ಐ ಮೀನ್ ಫಿನಾನ್ಷಿಯಲಿ ಪ್ರೆಷರ್ ಆಗಿಬಿಟ್ರೆ ಏನೇನೋ ಸಿನಿಮಾಗಳಿಗೆ ಕಮಿಟ್ ಆಗಬೇಕು ಅನ್ನೋ ಒಂದು ಪ್ರೆಷರ್ ಬಂದುಬಿಡುತ್ತೆ ದುಡ್ಡಿಗೋಸ್ಕರ. ಸೊ ಆ ಪ್ರೆಷರ್ ಇರಬಾರ್ದು. ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡಬೇಕು. ಟೈಮ್ ತೊಗೊಳುತ್ತೆ ಕೆಲವು ಸಲ. ಸೊ ಆ ಪ್ರೆಷರ್ ಇಲ್ಲದೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದೊಂದು ಫಿನಾನ್ಷಿಯಲ್ ಮ್ಯಾಟರ್ಸ್ ಪ್ರೆಷರ್ ಇಲ್ಲದೆ ಇದ್ದಾಗ ಐ ಥಿಂಕ್ ಇದು ಸ್ವಲ್ಪ ಈಸಿಯಾಗಿ ಹೋಗುತ್ತೆ. ಸೊ ಸಲಗ ಆದಮೇಲೆ ಒಂದಷ್ಟು ಗ್ಯಾಪ್ ಆಗುತ್ತೆ. ಸೊ ರಾಯಲ್ ಸಿನಿಮಾ ಈಗ ಬರ್ತಾ ಇದೆ, ಒಂದು ಗ್ಯಾಪ್ ಕೂಡ ಆಯಿತು. ಆಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ ಸಿನಿಮಾ ಮೇಲೆ. ಹಿಂಗಿದೆ ಸದ್ಯಕ್ಕೆ? ಈಗ ಅವಾಗಲೇ ಹೇಳಿದ್ರಿ ಒಂದಷ್ಟು ಸ್ವಲ್ಪ ಹಿಂಗೆ ಆಗ್ತಾ ಇದೆ, ಹಿಂಗೆ ಆಗ್ತಾ ಇದೆ ಅಂತ. ಸೊ ಹೆಂಗೆ ಅನಿಸುತ್ತೆ ರಾಯಲ್ ಆಮೇಲೆ ನಿಮ್ಮನ್ನು ಎಲ್ಲಿ ತೊಗೊಂಡೋಗುತ್ತೆ? ಯಾಕಂದರೆ ಈಗ ಒಂದಷ್ಟು ಜನ ಮಾತಾಡಿಸ್ದೆ. ಸೊ ತುಂಬ ರಾಯಲ್ ಆಗಿ ಬಂದಿದೆ, ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಸರ್ ಅಂತ ಹೇಳಿದ್ರು. ಒಂದು ಎಕ್ಸ್ಪೆಕ್ಟೇಷನ್ ಇದ್ದಾಗ ಇದು ಒಂದೊಂದು ಸಿನಿಮಾ ಒಬ್ಬೊಬ್ರು ಕಲಾವಿದ್ರಿಗೆ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತಂತೆ. ಸೊ ಈ ಸಿನಿಮಾ ಸಂಜನಾ ಅವ್ರಿಗೆ ಕರ್ಕೊಂಡು
ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಏನು ಮಾಡುತ್ತೆ ಗೊತ್ತಿಲ್ಲ. ಎವ್ರಿ ಸಿನಿಮಾ ಮಾಡೋಕ್ಕೆ ಮುಂಚೆನೂ ಒಂದೇ ಹೋಪ್ ಇರುತ್ತೆ ದ್ಯಾಟ್ ಇಟ್ ಶುಡ್ ಫೆಚಸ್ ಮೋರ್ ವರ್ಕ್. ನಮ್ಮ ವರ್ಕ್ ಇಷ್ಟ ಆಗಿ ಇನ್ನೊಂದಷ್ಟು ಕೆಲ್ಸಗಳು ಸಿಗಬೇಕು ಅನ್ನೋದು ಅಷ್ಟೇ ಇರುತ್ತೆ. ಸಲಗ ಆದಮೇಲೂ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ನನಗೆ ವರ್ಕ್ ಸಿಗುತ್ತೆ ಅಂತ. ಸೊ ಹಾಗೆ ಇದು ಗೊತ್ತಿಲ್ಲ, ಬಟ್ ಐ ಓನ್ಲಿ ಹೋಪ್ ಈ ಪಾತ್ರ, ಈ ಕತೆ ಜನರಿಗೆ ಎಂಟರ್ಟೈನ್ ಮಾಡಲಿ ಆ್ಯಂಡ್ ಖುಷಿ ಕೊಡಲಿ. ಅವ್ರು ಏನು 1 or 2 hours ಸಿನಿಮಾ ನೋಡ್ತಾರೆ, ತುಂಬ ಖುಷಿ ಕೊಡಲಿ ಅವ್ರಿಗೆ, ಅಷ್ಟೇ. ಸಿಂಪಲ್. ಏನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಸಿನ್ಸಿಯರಾಗಿ ವರ್ಕ್ ಮಾಡಿದ್ರೆ ಐ ಬಿಲೀವ್ ಯೂನಿವರ್ಸ್ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಸಿನ್ಸಿಯರಾಗಿ ವರ್ಕ್ ಮಾಡಿದ್ದೀವಿ, ರಿಸಲ್ಟ್ ಜನರಿಗೆ. ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ಹಾಡು ಆಡ್ತೀರಂತೆ. ನೀವು ಹಾಡು ಹೇಳಿ, ನಾನು ಕೌಂಟರ್ ಕೊಡ್ತೀನಿ. ಕೌಂಟ್ರ್ ಹೆಂಗೆ ಅಂದ್ರೆ ಲೈಲಾ ಆ ಲೈಲಾ ಅಂತಾನೆ, ಇಲ್ಲ ಸಿಂಕಲ್ ಆಡೋಣ, ಸಿಂಕಲ್ ಆಡೋಣ. ಕಪಲ್ ಸಾಂಗ್ ಆಡೋಣ. ನೀವು ಹುಡುಗ ಪೋರ್ಷನ್ ಹಾಡಿ, ನಾನು ಹುಡುಗಿ ಪೋರ್ಷನ್ಸ್ ಅದನ್ನ ಹಾಡ್ತೀನಿ. ಹೇಳು, ದಟ್ ಇಸ್ ಕಪಲ್ ಸಾಂಗ್ ಅಂತ. ಇಲ್ಲ, ನಿಮ್ಮ ಹುಡುಗಿ ಇದಕ್ಕೆ ನಾನು ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ ನಿಮ್ಮನ್ನ. ನನಗೆ ಓಕೆ, ನನಗೆ ಲವ್ ಆಗಲಿ ಅಂತ ಅವ್ರು ಪ್ರಿಪೇರ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ಕೇಳ್ತಾರೋ ಯಾರ ಮೇಲೆ ಲವ್ ಅಂತ. ನೀವು ಹೇಳಿ ಯಾರ ಮೇಲೆ love? ನನಗೆ ಹುಡುಗಿ ಮೇಲೆ ಲವ್ ಆಗಲಿ ಅಂತ ಅಲ್ವಾ. ಏನು ಸಾಂಗ್ ನಿಮಗೆ, ಯಾವ ಸಾಂಗ್ ಇಷ್ಟ? ನೀವು ಹೇಳಿ ಯಾವ ಸಾಂಗ್ ಮಾಡ್ತೀರಾ. ಹೇಳಿ ನೀವು, ಯಾವ್ದು ಬೇಕು ಅಂತಂದ್ರೆ ಅದು ಹಾಡೋಣ. ನಂಗೆ ಗೊತ್ತಿಲ್ಲ ಯಾವ ಸಾಂಗು. ನಾವು ಆಡಿ ಆಮೇಲೆ ಅಲ್ಲಿಂದ ಕಮೆಂಟ್ಗಳೆಲ್ಲ ಬಂದು ನಮ್ಮ ಮೊದಲೇ ಕಂಠ ಸರಿ ಇಲ್ಲ, ಯಾಕೆ ಬೇಕು. ಓಕೆ ಬಿಡಿ, ಪರಲ್ಲ. ಅದೇ ನಿಮ್ಮ ಬಾಯಿಂದ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಷ್ಟೆ. ಯಾವ ಸಾಂಗ್ ಹಾಡಲಿ? ಇದು ಕೈ ಚೂರು ಗ್ಯಾಪ್ ಕೊಡಿ. ಯಾವ ಸಾಂಗ್ ಹಾಡೋದು? ಯಾವ್ದು ರಮ್ಯಾ ಮೇಡಮ್ದು ಯಾವ್ದಾರ ಹಾಡಿ, ಯಾವ್ದಾರ. ನಂಗೆ ಅಷ್ಟು ಚೆನ್ನಾಗಿ ಆಡೋದಿಲ್ಲ ನಾನು. ಯಾವ್ದು ಆಡ್ಬೋದು, ಯಾವ್ದು ಆಡ್ಬೋದು, ಯಾವ್ದು ಆಡ್ಬೋದು? ಗಗನವೇ ಬಾಗಿ. ಅಷ್ಟು ಚೆನ್ನಾಗೆಲ್ಲ ಆಡಕ್ಕೆ ಬರಲ್ಲ ನನಗೆ. ಸಿಂಪಲ್ ಯಾವ ಸಾಂಗ್ ಇದೆ? ನೀನೇ 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 ಆಡೋಣ. ಓ, ಮೂಡೋಗ್ಬಿಡುತ್ತೆ ಬೇಗ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಯಾವ ಸಾಂಗ್ ಹಾಡ್ತೀರಾ? ನಾನು ಅಪ್ಪು ಸರ್ ಸಾಂಗ್ ಹಾಡ್ತೀನಿ ಆಯ್ತಾ. ಅಪ್ಪು ಸರ್, ದಿಸ್ ಇಸ್ ಫಾರ್ ಯು. ರಮ್ಯಾ ಮ್ಯಾಮ್, ನೀವು ಜೊತೆಲಿ ಹಾಡ್ಬೇಕು ನನ್ನ ಜೊತೆ. ನನ್ನ ವಾಯ್ಸ್ ಸರಿ ಪರವಾಗಿಲ್ಲ, ಹಾಡಿ. ಪರವಾಗಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋತೀರಿ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೆ, ಮನಸ್ಸೆಲ್ಲ ನೀನೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಎಲ್ಲೋ ಹಾಡು ಟ್ರೈ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ನಾನು ಹಾಡಿಸ್ದೆ, ಬಟ್ ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು. ಅದಕ್ಕೆ ಹೇಳಿದ್ದು ಕಪಲ್ ಸಾಂಗ್ ಆಡೋಣ ಅಂತ. ಹಾಡಿದ್ವಲ್ಲ ನಾವು, ಅಯ್ಯೋ ಅಂತಿದ್ರು, ಎಷ್ಟು ಚೆನ್ನಾಗಿ ಹಾಡಿದ್ರಿ. ಎಸ್, ಸೂಪರ್. ಸೊ ಇದೇ 24ನೇ ತಾರೀಕು ರಾಯಲ್ ಬರ್ತಾ ಇದೆ. ಜನಗಳಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಇನ್ವಿಟೇಷನ್ ಕೊಡ್ತೀರಾ? ಇವಾಗಲೇ ನಾವು ಕೊಟ್ಟಿರೋ ಇನ್ವಿಟೇಷನ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಜನ. ಸಾಂಗ್ಸ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು. ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಹೊಸಬ್ರನ್ನೇ ನಾನು ಮತ್ತು ವಿರಾಟ್ ಒಂದು ಒಳ್ಳೆ ಸಿನಿಮಾ ತುಂಬ ಹಾನೆಸ್ಟಾಗಿ ಮಾಡಿದ್ದೀವಿ. ದಿನಕರ್ ಸರ್ ಡಿರೆಕ್ಷನಲ್ಲಿ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ನಿಮ್ಮ ಕೈಲಿ ಇರೋದು. ನಮ್ಮ ಹಾನೆಸ್ಟಿಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾವು ಹೋಪ್ ಮಾಡ್ತಾ ಇದ್ದೀವಿ. ವಿ ರಿಯಲಿ ಹೋಪ್ ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ರಾಯಲ್ ಇಷ್ಟ ಆಗುತ್ತೆ ಅಂತ. ಇದೇ ಜನವರಿ 24ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲ ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಟೈಮ್ ಕೊಟ್ಟು ಫಿಲ್ಮಿ ಬಿಟ್ಟೊಟ್ಟಿಗೆ ಮಾತಾಡಿದ್ರಿ, ನನ್ನ ಒಟ್ಟಿಗೆ ಒಂದೊಳ್ಳೆ ಸಾಂಗ್ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಫಸ್ಟ್ ಡೇ ಫಸ್ಟ್ ಶೋ ಸಿಗೋಣ ಥಿಯೇಟ್ರಲ್ಲಿ. ಎಸ್, ದಯವಿಟ್ಟು ಬನ್ನಿ, ನಿಮ್ಮ ಗರ್ಲ್ ಫ್ರೆಂಡ್ ಕರ್ಕೊಂಡು ಬನ್ನಿ, ನೀವು ಬನ್ನಿ. ಇನ್ನು ಸಿಕ್ಕಿಲ್ಲ, ಈ ಎಪಿಸೋಡ್ ಆದ್ಮೇಲೆ ಸಿಗ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.